ಹಾಯ್ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. T20 ವರ್ಲ್ಡ್ ಕಪ್ನ ಕ್ಲೈಮ್ಯಾಕ್ಸ್ನಲ್ಲಿ ಇದ್ದೀವಿ. ಇವತ್ತು ಭಾರತ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತಾ ಇದೆ. ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳು, ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಭಾರತ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆನೂ ಕೂಡ ಹೋಮ ಹವನ ಪೂಜೆ ಪುನಸ್ಕಾರ ಉರುಳು ಸೇವೆ ಏನೇನೆಲ್ಲ ಮಾಡ್ಬೋದು, ದೈವ ಕೃಪೆಗೆ ಪಾತ್ರರಾಗ್ಬೋದು, ನಮ್ಮ ಭಾರತ ತಂಡಕ್ಕೆ ದೃಷ್ಟಿ ಆಗಬಾರ್ದು, ಕಪ್ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲವನ್ನೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಭಾರತ ಕಪ್ ಗೆಲ್ಲಬೇಕಷ್ಟೇ ಅಂತ. ಭಾರತ ತಂಡ ಮತ್ತು ನ್ಯೂಜಿಲ್ಯಾಂಡ್ ತಂಡ ಇವತ್ತು ಏನು ಒಂದು ಕಡೆ ಜಗತ್ತಿನಲ್ಲಿ ಯುದ್ಧ ನಡೀತಾ ಇರುವಂಥದ್ದು. ಇರಾನ್ ವಿರುದ್ಧ ಯಾವ ರೀತಿಯಾಗಿ ಇಸ್ರೇಲ್ ಅಮೇರಿಕ ಮುಗಿಬಿದ್ದಿದ್ದಾವೆ, ಅದಕ್ಕೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಒಂದು ನೆಲೆಯನ್ನು ಒದಗಿಸಿಕೊಟ್ಟಿದ್ದಾವೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅಲ್ಲಿ ಯುದ್ಧ ನಡೀತಾ ಇದ್ರೆ ಇಲ್ಲಿ ಕ್ರಿಕೆಟ್ ಯುದ್ಧ ನಡೀತಾ ಇದೆ. ಅದು T20 ವರ್ಲ್ಡ್ ಕಪ್ ಯುದ್ಧ ನಡೀತಾ ಇರುವಂಥದ್ದು. ಫೈನಲ್ ಹಂತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಅಂತೂ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿದೆ. ಇದೇ ಸಂದರ್ಭದಲ್ಲಿ ಭಾರತ ತಂಡ ಹಲವು ದಾಖಲೆಗಳನ್ನು ಮಾಡಬಹುದು ವರ್ಲ್ಡ್ ಕಪ್ ಅನ್ನ ಗೆದ್ದಂಥ ಸಂದರ್ಭದಲ್ಲಿ. ಏನಪ್ಪ ಆ ದಾಖಲೆಗಳು ಅನ್ನುವಂಥದ್ದನ್ನ ಮೊದಲನೇದಾಗಿ ನೋಡೋಣ. ಆ ದಾಖಲೆಗಳು ಏನಂದ್ರೆ, T20 ವರ್ಲ್ಡ್ ಕಪ್ ಅನ್ನ ಇವತ್ತು ನಾವು ಗೆದ್ದಿದ್ದೇ ಆದರೆ ಯಾವುದೇ ತಂಡ ಕಂಟಿನ್ಯೂಸ್ಲಿ 2 T20 ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ, ಆ ದಾಖಲೆಯನ್ನ ಬರೆಯುತ್ತೆ. ಆ ದಾಖಲೆ ಭಾರತದ ಹೆಸರಿಗೆ ಬರುತ್ತೆ. ಅದರ ಜೊತೆಗೆ ಯಾವುದೇ ತಂಡ ಆಗಲಿ ತನ್ನ ತವರಿನಲ್ಲಿ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ. ಇವತ್ತು ಭಾರತ ಗೆದ್ರೆ ಭಾರತದಲ್ಲೇ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ T20 ವರ್ಲ್ಡ್ ಕಪ್ ಆ ದಾಖಲೆ ಕೂಡ ಆಗುತ್ತೆ. ಅದರ ಜೊತೆಗೆ ಈಗ ಆಲ್ರೆಡಿ 2007 ಮತ್ತೆ 2024 ನಲ್ಲಿ ಭಾರತ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಇದು ಗೆದ್ರೆ 3ನೇ ಬಾರಿ ಆಗುತ್ತೆ. ಯಾವುದೇ ತಂಡ T20 ವರ್ಲ್ಡ್ ಕಪ್ ಅನ್ನ 3 ಬಾರಿ ಗೆದ್ದಿಲ್ಲ. 2 ಬಾರಿ ಗೆದ್ದಿದ್ದಾರೆ. ಇಂಗ್ಲೆಂಡ್ ಅವರು 2 ಬಾರಿ ಚಾಂಪಿಯನ್ ಆಗಿದ್ದಾರೆ. ಈ ಬಾರಿ ಭಾರತ ಗೆದ್ರೆ 3 ಬಾರಿ ಗೆದ್ದಂತ ಆಗತ್ತೆ. ಇದೇ ಸಂದರ್ಭದಲ್ಲಿ ಒಂದು ಕಂಟಕ ಅನ್ನುವಂಥದ್ದು ಬೇರೆ ಕಾಡ್ತಾ ಇರುವಂಥದ್ದು. ಏನಪ್ಪ ಆ ಕಂಟಕ? ಆ ಕಂಟಕ ಎಲ್ಲವೂ ಕೂಡ ಇವತ್ತು ಬ್ರೇಕ್ ಆಗಲಿ, ಇರುವಂಥ ದೃಷ್ಟಿ ಎಲ್ಲವೂ ಕೂಡ ಹೋಗ್ಲಿ ಭಾರತ ತಂಡಕ್ಕೆ ಅನ್ನುವಂಥದ್ದು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಆ ಕಂಟಕ ಏನಪ್ಪಾ ಅಂತ ನೋಡೋದಾದ್ರೆ, ಆ ಒಂದು ಅಹಮದಾಬಾದ್ ಸ್ಟೇಡಿಯಂ ಅನ್ನುವಂಥದ್ದು 2023ರ ವರ್ಲ್ಡ್ ಕಪ್ ಯಾರಿಗೆ ಗೊತ್ತಿಲ್ಲ ಹೇಳಿ. ರೋಹಿತ್ ಶರ್ಮಾ ನೇತೃತ್ವದಲ್ಲಿ ನಾವು 2023ರ ವರ್ಲ್ಡ್ ಕಪ್ ಭಾರತದಲ್ಲೇ ನಡೆದಂಥ ಸಂದರ್ಭದಲ್ಲಿ ಕಂಟಿನ್ಯೂಸ್ಲಿ 10 ಮ್ಯಾಚ್ ಗೆದ್ದಿದ್ವಿ. ಆದರೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲ್ಬೇಕಾಯ್ತು. ಅದು ಎಲ್ಲಿ ಸೋತಿದ್ದು? ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸೋತಿದ್ವು. ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ, 1,25,000 ಜನ ಕುತ್ಕೊಂಡು ನೋಡಬಹುದಾದಂಥ ಒಂದು ದೊಡ್ಡ ಸ್ಟೇಡಿಯಂ ಅಂದರೆ ಅದು ನರೇಂದ್ರ ಮೋದಿ ಸ್ಟೇಡಿಯಂ. ತವರಿನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಟೀಮ್ನ ಯಾರು ಸೋಲ್ಸಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಟೀಮನ್ನು ಆಸ್ಟ್ರೇಲಿಯಾ ಸೋಲ್ಸಿತ್ತು 2023ರ ವರ್ಲ್ಡ್ ಕಪ್ ಸಂದರ್ಭದಲ್ಲಿ. ಅದು ಒನ್ ಡೇ ವರ್ಲ್ಡ್ ಕಪ್, ಅದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಮತ್ತೆ ಮೊನ್ನೆ ನಾವು ಒಂದು ಪ್ರಮುಖ ಘಟ್ಟದಲ್ಲಿ ಸೋತಿದ್ದು, ಅದು ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೋಲ್ಬೇಕಾಯ್ತು. ಸೊ ಹೀಗಾಗಿ ಅದೆಲ್ಲೋ ಒಂದು ಕಡೆ ಬ್ಯಾಡ್ ಲಕ್ ಸ್ಟೇಡಿಯಂ ಅಂತೆಲ್ಲ ಹೇಳಲಾಗ್ತಾ ಇರುವಂಥದ್ದು. ಆದರೆ ಅವತ್ತಿನ ಮ್ಯಾಚ್ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ ಅವ್ರು ಗೆದ್ದಿದ್ದಾರೆ, ನೋ ಡೌಟ್, ಇಲ್ಲ ಅಂತಲ್ಲ. ಆದರೆ ಭಾರತೀಯರು ಅಂತ ಬಂದಂಥ ಸಂದರ್ಭದಲ್ಲಿ ದೇವರು, ಅದೃಷ್ಟ ಮತ್ತು ಒಂದು ಕಡೆ ವಾಸ್ತು, ಜ್ಯೋತಿಷಿ ಇದೆಲ್ಲವನ್ನು ಕೂಡ ನಂಬ್ತೀವಿ. ನಮ್ಮ ನಂಬಿಕೆನೇ ದೇವರು ಅಂತ ನೋಡುವಂಥವ್ರು. ಸೊ ಹೀಗಾಗಿ ಅದೊಂದು ಬ್ಯಾಡ್ ಲಕ್ ಆಡ್ತಾ ಇದೆಯಲ್ಲ, ಅದು ಕೂಡ ಬ್ರೇಕ್ ಆಗಬೇಕಾಗಿದೆ. ಅದರ ಜೊತೆಗೆ ಸಂಡೇ ವರ್ಲ್ಡ್ ಕಪ್ ಅನ್ನ ಇದುವರೆಗೂ ಭಾರತ ಗೆದ್ದಿಲ್ಲ ಅನ್ನುವಂಥದ್ದು ಬೇರೆ. ಅದಕ್ಕೆ ಎಕ್ಸಾಂಪಲ್ಲು ಅಂತ ನಾವು ನೋಡೋದಾದ್ರೆ 2003ರ ಒನ್ ಡೇ ವರ್ಲ್ಡ್ ಕಪ್ ಆಗಿರ್ಬೋದು, 2014ರ T20 ವರ್ಲ್ಡ್ ಕಪ್ ಆಗಿರ್ಬೋದು, 2023ರ ಅದೇ ಒನ್ ಡೇ ವರ್ಲ್ಡ್ ಕಪ್ ಆಗಿರ್ಬೋದು. ಈ ವರ್ಲ್ಡ್ ಕಪ್ ಫೈನಲ್ಗಳೆಲ್ಲವೂ ಕೂಡ ಸಂಡೇ ನಡೆದಿತ್ತು, ಅವತ್ತು ಕೂಡ ಗೆದ್ದಿರಲಿಲ್ಲ. ಸೊ ಹೀಗಾಗಿ ಈ ಕಂಟಕನೂ ಕೂಡ ಕಾಡ್ತಾ ಇದೆ. ಅದೆಲ್ಲವೂ ಕೂಡ ಬ್ರೇಕ್ ಆಗಬೇಕಾಗಿದೆ. ಅದೇನೇ ಇರಲಿ, ಭಾರತ ಒಟ್ಟಿನಲ್ಲಿ ಗೆಲ್ಲಬೇಕು ಅಷ್ಟೇ. ಅದರಲ್ಲೂ ನಮ್ಮ ಟೀಮ್ ಇದೆಯಲ್ಲ, ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳ್ತಾ ಇರುವಂಥದ್ದು, ಈಗ ಲಾಸ್ಟ್ ಇಯರ್ ನಾವು ವರ್ಲ್ಡ್ ಕಪ್ ಗೆದ್ದಿರ್ಬೋದು, ತುಂಬ ಸ್ಟ್ರಾಂಗ್ ಟೀಮ್ ಇತ್ತು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿನ್ನ ಸ್ಟ್ರಾಂಗ್ ಟೀಮ್ ಇದೆ ಈಗಿರುವಂಥ ಟೀಮನ್ನು ನಾವು ನೋಡೋದಾದ್ರೆ. ಯಾಕೆಂದರೆ ಎಲ್ಲರೂ ಕೂಡ ಸ್ಫೋಟಕ ಬ್ಯಾಟ್ಸ್ಮನ್ಗಳು. ಆ ಬ್ಯಾಟಿಂಗ್ ಲೈನಪ್ಪನ್ನು ನೋಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ 8 ಡೌನ್ವರೆಗೂ ಕೂಡ ಅತ್ಯುತ್ತಮವಾದಂಥ ಬ್ಯಾಟರ್ಸ್ ಇದ್ದಾರೆ, ಅಕ್ಷರ್ ಪಟೇಲ್ ಅವ್ರಿಗೂ ಕೂಡ. ಹಾಗೆ ಬೌಲಿಂಗ್ ಕೂಡ ತುಂಬ ಚೆನ್ನಾಗಿದೆ ನಮ್ಮದು. ಬುಮ್ರಾ ನೇತೃತ್ವದ ಬೌಲಿಂಗ್ ಟೀಮ್ ಕೂಡ ಅಷ್ಟೇ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ಆದರೆ ಆ ಬೌಲಿಂಗ್ ಕೆಲವೊಮ್ಮೆ ಕೈ ಕೊಡ್ತಾ ಇದೆ. ಬುಮ್ರಾ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಕೆಲವೊಮ್ಮೆ ಎಷ್ಟು ದುಬಾರಿ ಆಗ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇವತ್ತಿನ ಮ್ಯಾಚ್ನಲ್ಲಿ ಮೇನ್ ಅಂದರೆ ನಾವು 3 ಸಮಸ್ಯೆ ಬಗ್ಗೆನೂ ಕೂಡ ಮೊನ್ನೆ ಹೇಳ್ತಾ ಇದ್ದೆ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬರಬೇಕಾಗಿರುವಂಥದ್ದು, ವರುಣ್ ಚಕ್ರವರ್ತಿ ತುಂಬ ದುಬಾರಿ ಆಗ್ತಾ ಇದ್ದಾರೆ, ಅವರು ಕೂಡ ಫಾರ್ಮಿಗೆ ಬರಬೇಕಾಗಿದೆ. ಒಳ್ಳೆ ಎಕಾನಮಿಯಲ್ಲಿ ವಿಕೆಟ್ ತೆಗೆದೇ ಇದ್ರು ಒಳ್ಳೆ ಎಕಾನಮಿಯಲ್ಲಿ ಅವರು ಬೌಲಿಂಗ್ ಮಾಡಬೇಕಾಗಿರುವಂಥದ್ದು. ಅದರ ಜೊತೆಗೆ 6ನೇ ಬೌಲರ್ ಕಂಟಕ ನಮಗೆ ಕಾಡ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ
ಅಕ್ಷರ್ ಪಟೇಲು, ಬುಮ್ರಾ, ಅದರ ಜೊತೆಗೆ ಹರ್ಷದೀಪ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಈ ಮೇನ್ ಬೌಲರ್ಸ್, ವರುಣ್ ಚಕ್ರವರ್ತಿ, ಈ 5 ಬೌಲರ್ಸ್ಗಳಲ್ಲಿ ಯಾರಾದರೂ ಒಬ್ರು ಫ್ಲಾಪ್ ಆದ್ರೂ ಕೂಡ 6ನೇ ಬೌಲರ್ ಆ ಪ್ಲೇಸ್ ಅನ್ನ ತುಂಬಬೇಕಾಗತ್ತೆ. ಶಿವಮ್ ದುಬೆ ಆ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಬೌಲಿಂಗಿಗೆ ಬಂದ್ರೆ ಸಾಕು ಯಾವ ರೀತಿಯಾಗಿ ಒಡಿಸ್ಕೊಳ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಹೀಗಾಗಿ ಆ ಪ್ಲೇಸ್ ಅನ್ನ ಫುಲ್ಫಿಲ್ ಮಾಡುವಂಥವ್ರು ಯಾರು ಅಂತ ಈ ಬಾರಿ ಅಭಿಷೇಕ್ ಶರ್ಮಾಗೆ ಏನಾದರೂ ಚಾನ್ಸ್ ಕೊಡುವಂತ ಸಾಧ್ಯತೆ ಇದೆಯಾ, ಅಥವಾ ಇಲ್ಲಿ ಪ್ರಮುಖವಾಗಿ ತಿಲಕ್ ವರ್ಮಾ ಅವರನ್ನು ಕೂಡ ಬೌಲಿಂಗಿಗೆ ಕಣಕ್ಕಿಳಿಸಿದ್ರು, ಇಳಿಸ್ಬೋದು. ಅಕಸ್ಮಾತ್ ಯಾರಾದರೂ ಒಬ್ರು ಫೇಲ್ ಆದ್ರೆ ಮಾತ್ರ ಆ ಚಾನ್ಸ್ ಅನ್ನ ತಗೊಳ್ಳುವಂತ ಸಾಧ್ಯತೆ ಇದೆ. ಕಾದ್ ನೋಡ್ಬೇಕಾಗಿರುವಂಥದ್ದು. ಒಟ್ಟಲ್ಲಿ ನ್ಯೂಜಿಲ್ಯಾಂಡ್ ಅಂತೂ ನಾವು ಕಡೆಗಣಿಸಂಗೆ ಇಲ್ಲ. ನ್ಯೂಜಿಲ್ಯಾಂಡ್ ಟೀಮ್ ಅಂತೂ ತುಂಬಾ ಸೈಲೆಂಟ್ ಕಿಲ್ಲರ್ಸ್, ಅವರು ಜೈಂಟ್ ಕಿಲ್ಲರ್ಸ್ ಅಂತ ಕರೆಯೋದು ಅದಕ್ಕೇನೆ. ಅದರಲ್ಲೂ ಸ್ಪೆಷಲಿ ನಾವು ಇದುವರೆಗೂ ನ್ಯೂಜಿಲ್ಯಾಂಡ್ ವಿರುದ್ಧ ಒಮ್ಮೆನೂ T20 ವರ್ಲ್ಡ್ ಕಪ್ ಅಲ್ಲಿ ಗೆದ್ದೇ ಇಲ್ಲ. ಇದುವರೆಗೂ 3 ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ನಾವು ನ್ಯೂಜಿಲ್ಯಾಂಡ್ ಅನ್ನ ಫೇಸ್ ಮಾಡಿದೀವಿ, ಒಮ್ಮೆನೂ ಕೂಡ ಗೆದ್ದಿಲ್ಲ. ಆ ಒಂದು ಕುಖ್ಯಾತಿ ಇದೆಯಲ್ಲ, ಆ ಸರಣಿ ಇದೆಯಲ್ಲ, ಅದು ಕೂಡ ಬ್ರೇಕ್ ಆಗಬೇಕಾಗಿದೆ. ಯಾಕೆಂದ್ರೆ ಈ T20 ವರ್ಲ್ಡ್ ಕಪ್ ಆರಂಭಕ್ಕೂ ಮುಂಚೆ ನ್ಯೂಜಿಲ್ಯಾಂಡ್ ವಿರುದ್ಧ ನಾವು ಆಡಿದ್ವಿ 5 ಮ್ಯಾಚ್ಗಳನ್ನ, T20 ಮ್ಯಾಚ್ ಅನ್ನ ಆಡಿದ್ವಿ. ಅದರಲ್ಲಿ 4-1 ಇಂಡಿಯಾ ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸುವ ಮುಖಾಂತರ ಇಂಡಿಯಾ ಟೀಮ್ನ ಟಚ್ ಮಾಡಕ್ ಆಗಲ್ಲ ಅಂತ ಹೇಳಲಾಗಿತ್ತು. ಆದರೆ ಸೌತ್ ಆಫ್ರಿಕಾ ಆ ಕೆಲಸವನ್ನ ಮಾಡಿತ್ತು. ಇವಾಗ ಸೋತ್ಬಿಟ್ಟಿದ್ವಿ ನಾವು ಸೌತ್ ಆಫ್ರಿಕಾ ವಿರುದ್ಧ. ಬಟ್ ಸಂಜು ಸ್ಯಾಮ್ಸನ್ ಯಾವಾಗ ಈ ಸೂಪರ್ 8 ಇಂದ ಇಂಡಿಯಾ ಟೀಮ್ ಕಡೆಗೆ ಬಂದ್ರು, ಅವಾಗಿನಿಂದಲೂ ಕೂಡ ಭಾರತ ಎಷ್ಟು ಮಟ್ಟಿಗೆ ಬ್ಯಾಟಿಂಗ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಎಲ್ರಿಗೂ ಗೊತ್ತಿರುವಂತದ್ದೇ. ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಬಂದ್ಮೇಲೆ ಅಭಿಷೇಕ್ ಶರ್ಮಾ ಫ್ಲಾಪ್ ಏನಾಗ್ತಾ ಇದಾರೆ, ಆ ಒಂದು ಪ್ಲೇಸ್ ಅನ್ನ ಈಸಿಲಿ ಕೌಂಟರ್ ಮಾಡ್ತಾ ಅದನ್ನ ಪ್ಲೇಸ್ ತುಂಬ್ತಾ ಇದ್ದಾರೆ. ತುಂಬಾ ಕನ್ಸಿಸ್ಟೆಂಟ್ ಆಗಿ ಸಂಜು ಸ್ಯಾಮ್ಸನ್ ಕೂಡ ಆಡ್ತಾ ಇರುವಂತದ್ದು. ಅದು ಫೈನಲ್ ನಲ್ಲೂ ಕೂಡ ರಿಪೀಟ್ ಆಗ್ಬೇಕಾಗಿದೆ. ಅದರ ಜೊತೆಗೆ ನಾವು ಅಭಿಷೇಕ್ ಶರ್ಮಾ ಇಷ್ಟು ಮ್ಯಾಚ್ ಅಲ್ಲಿ ಫೇಲ್ ಆದ್ರೂ ಕೂಡ ಅವರನ್ನ ಕೈ ಬಿಡದಲ್ಲಿ ಯಾಕೆ ಆಡಿಸ್ತಾ ಇದ್ದಾರೆ, ಗವಾಸ್ಕರೇ ಹೇಳ್ತಾ ಇದ್ದಾರೆ ಅವರನ್ನ ಬಿಡಿ ಅಂತ. ಆದ್ರೂ ಯಾಕೆ ಕಾನ್ಫಿಡೆನ್ಸ್ ಅಂದ್ರೆ ಅಭಿಷೇಕ್ ಶರ್ಮಾ ಒಂದ್ 25 ಬಾಲ್ ಆಡಿದ್ರು ಸಾಕು, ಆ ಮೊತ್ತ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಅವ್ರು ಇನ್ನೂ ಪಾರ್ಟಿಗೆ ಬಂದಿಲ್ಲ. ಪಾರ್ಟಿಗೆ ಬಂದ್ರೆ ಗೊತ್ತಲ್ಲ ಅಭಿಷೇಕ್ ಶರ್ಮಾ ಯಾವ ರೀತಿಯಾಗಿ ಧೂಳಿಪಟ ಮಾಡ್ತಾರೆ, ಆ ರನ್ಗಳು ಯಾವ ರೀತಿಯಾಗಿ ಬಾರಿಸ್ತಾರೆ, ಪವರ್ ಪ್ಲೇ ಅನ್ನುವಂಥದ್ದು, ಪವರ್ ಹಿಟ್ಟರ್ ಯಾವ ರೀತಿಯಾಗಿ ಧ್ವಂಸ ಮಾಡ್ತಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಆ ಹೋಪ್ಸ್ನಲ್ಲೇ ಸೂರ್ಯಕುಮಾರ್ ಯಾದವ್ ಅವ್ರಿಗೂ ಕೂಡ ಅದೇ ಹೋಪ್ಸ್ ಇದೆ, ಗೌತಮ್ ಗಂಭೀರ್ ಅವ್ರಿಗೂ ಕೂಡ ಅದೇ ಹೋಪ್ಸ್ ಇರುವಂತ ಹಿನ್ನೆಲೆಯಲ್ಲಿ ಅಭಿಷೇಕ್ ಶರ್ಮಾ ಕಂಟಿನ್ಯೂ ಆಗ್ತಾ ಇದ್ದಾರೆ. ಫೈನಲ್ ಮ್ಯಾಚ್ ಅಲ್ಲಾದ್ರೂ ಸಿಡಿಬೇಕಾಗಿದೆ ಅಭಿಷೇಕ್ ಶರ್ಮಾ ಅವರು. ಆದ್ರೆ ಅವ್ರಿಗೆ ಅಂತಾನೆ ಸಪರೇಟ್ ಆದಂತ ಪ್ಲಾನ್ಸ್ ಅಂತೂ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಆಪೋನೆಂಟ್ ಟೀಮ್ ನಲ್ಲಿ ಸ್ಯಾಂಡ್ಲರ್ ಆಗಿರ್ಬೋದು, ರಚಿನ್ ರವೀಂದ್ರ ಆಗಿರ್ಬೋದು, ಈ ರೀತಿಯಾಗಿ ಫಿಲಿಪ್ಸ್ ಆಗಿರ್ಬೋದು, ಅವರೆಲ್ಲರೂ ಸಕ್ಕದಾಗೆ ಸ್ಪಿನ್ ಮಾಡ್ತಾರೆ. ಇದು ದೊಡ್ಡ ಗ್ರೌಂಡ್ ಬೇರೆ. ಅದರ ಜೊತೆಗೆ ರೆಡ್ ಸಾಯಿಲ್ ಮತ್ತೆ ಬ್ಲಾಕ್ ಸಾಯಿಲ್ ಪಿಚ್ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬ್ಯಾಟಿಂಗಿಗೆ ನೆರವಾಗುವಂತ ಪಿಚ್ ಆಗಿದೆ. ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಹೈಯೆಸ್ಟ್ ಸ್ಕೋರ್ ಮಾಡುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ 180+ ರನ್ಗಳು ಬರುವಂತ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಬ್ಲಾಕ್ ಸಾಯಿಲ್ ಪಿಚ್ ಆಗಿದ್ರೆ ರನ್ ಕಡಿಮೆ ಬರೋದು, ರೆಡ್ ಸಾಯಿಲ್ ಪಿಚ್ ಆಗಿದ್ರೆ ರನ್ ಜಾಸ್ತಿ ಬರುತ್ತೆ, ಬ್ಯಾಟರ್ಸ್ಗೆ ಸಪೋರ್ಟಿವ್ ಆಗಿರುತ್ತೆ. ಬಟ್ ಇದು ರೆಡ್ ಅಂಡ್ ಬ್ಲಾಕ್ ಸಾಯಿಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಬ್ಯಾಟರ್ಸ್ಗೆನೆ ಹೆಚ್ಚಿನದಾಗಿ ಸಪೋರ್ಟ್ ಆಗುವಂತ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಭಾರತ ನ್ಯೂಜಿಲೆಂಡ್ ಅನ್ನ ಎದುರಿಸಲಿಕ್ಕೆ ಎಲ್ಲಾ ರೀತಿಯಾದಂತ ಒಂದು ಭರ್ಜರಿ ತಯಾರಿಯನ್ನ ಮಾಡ್ಕೊಂಡಿದೆ. ಅದು 3ನೇ ಬಾರಿಗೆ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲಲಿಕ್ಕೆ, 2ನೇ ಬಾರಿಗೆ ಕಂಟಿನ್ಯೂಸ್ಲಿ ವರ್ಲ್ಡ್ ಕಪ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಆ ಪ್ಲಾನ್ಸ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಬಿಕಾಸ್ ಇಲ್ಲಿ ನಾವು ನಂಬಿಕೆ ಅನ್ನುವಂಥ ವಿಚಾರ ಫಸ್ಟ್ ಹೇಳ್ತಾ ಇದ್ದೆ. ಆ ಕಾರಣಕ್ಕೋಸ್ಕರನೇ ಅಹಮದಾಬಾದ್ನಲ್ಲಿ 2023 ವರ್ಲ್ಡ್ ಕಪ್ ಮತ್ತೆ ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಸೋತಂತ ಸಂದರ್ಭದಲ್ಲಿ ಯಾವ ಹೋಟೆಲಲ್ಲಿ ಉಳ್ಕೊಂಡಿದ್ರು ಆ ಹೋಟೆಲ್ ಅನ್ನ ಕೂಡ ಬದಲಾವಣೆ ಮಾಡ್ಕೊಳ್ಳಾಗಿದೆ. ನಮ್ಗೆ ಕಳೆದ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 253 ಗೆದ್ದಂತ ಅಂದ್ರೆ ಹೊಡೆದಂತ ಸಂದರ್ಭದಲ್ಲಿ ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಬಂದಿತ್ತು. ಆದರೆ ಯಾವಾಗ ಅವರು ಬೆತಲ್ಲು ಮತ್ತೆ ಜಾಕ್ಸ್ ಎಲ್ಲ ಹೊಡಿಲಿಕ್ಕೆ ಶುರು ಮಾಡಿದ್ರು, ಏನಾಗ್ಬಿಡುತ್ತಪ್ಪ ಈ ಮ್ಯಾಚ್ ಫೈನಲ್ಗೆ ಹೋಗ್ತೀವೋ ಇಲ್ವೋ ಅನ್ನುವಂಥ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಆ ಮ್ಯಾಚ್ ಟರ್ನ್ ಆಗಿದ್ದು ಇಟ್ಸ್ ನನ್ ಅದರ್ ದೆನ್ ಬುಮ್ರಾ ಇಂದ. ಬುಮ್ರಾ 4 ಓವರ್ ಇದೆಯಲ್ಲ, ಆ 4 ಓವರು ಭಾರತ ತಂಡದ ಸೋಲು ಗೆಲುವನ್ನ ನಿರ್ಧಾರ ಮಾಡುವಷ್ಟು ನಿರ್ಣಾಯಕ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಅಕ್ಷರ್ ಪಟೇಲ್ ಅವರ ಕ್ಯಾಚ್ ಅನ್ನ ನಾವು ಮರೆಯೋಂಗೆ ಇಲ್ಲ. ಅಕ್ಷರ್ ಪಟೇಲ್ ಅಂತೂ ಎಕ್ಸೆಪ್ಷನಲ್, ಅದ್ಭುತವಾದಂತ ಒಂದು ಈ ಡಿಕೆಡ್ ಕ್ಯಾಚಸ್ ಗಳನ್ನ ಹಿಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವತ್ತು ನಾವು 2024 T20 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಇದೆಯಲ್ಲ, ಅದೇ ರೀತಿಯಾಗಿ ಈ 2 ಕ್ಯಾಚ್ಗಳು ನಮ್ಮನ್ನು ತಂದು ನಿಂತಿರುವಂಥದ್ದು. ಮೇನ್ಲಿ ನಾವು ಇವತ್ತು ಫೈನಲ್ ನಲ್ಲಿ ಆಡ್ತಾ ಇದೀವಿ ಅಂದ್ರೆ ಸೂಪರ್ 8 ನಲ್ಲಿ ಸಂಜು ಸ್ಯಾಮ್ಸನ್ ಆಡ್ತಾ ಇರುವಂತ ರೀತಿ, ಸೆಮಿಫೈನಲ್ ಆಡಿದಂತ ರೀತಿ, ಅದರ ಜೊತೆಗೆ ಬುಮ್ರಾ ಅವರ ಪರ್ಫಾರ್ಮೆನ್ಸ್, ಮತ್ತೊಂದ್ ಕಡೆ ಅಕ್ಷರ್ ಪಟೇಲ್ ಅವರ ಫೀಲ್ಡಿಂಗು, ಇದೆಲ್ಲವೂ ಸೇರಿಸಿ ನಾವು ಇವತ್ತು ಫೈನಲ್ಗೆ ಬಂದು ನಿಂತಿದ್ದೀವಿ. ಬಟ್ ಇವತ್ತು ಎಲ್ಲ 11 ಪ್ಲೇಯರ್ಸು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿದೆ. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ, ಆ ರೀತಿಯಾಗಿ ಆಡ್ತಾ ಇದ್ದಾರೆ, ನೋ ಡೌಟ್. ಆದರೆ
ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಬರಬೇಕಾಗಿರುವಂಥದ್ದು. ಫೀಲ್ಡಿಂಗ್, ಯಾಕೆಂದರೆ ನ್ಯೂಜಿಲೆಂಡ್ ಗೊತ್ತಲ್ಲ ಎಂಥ ಅತ್ಯದ್ಭುತ ಫೀಲ್ಡರ್ಸ್ ಪ್ರತಿಯೊಬ್ಬರು ಕೂಡ. ಸೊ ಆ ಫೀಲ್ಡಿಂಗ್ ಅತ್ಯದ್ಭುತವಾಗಿರುವಂಥ ಹಿನ್ನೆಲೆಯಲ್ಲಿ ಹೇಗೆ ಭಾರತ ಆ ಫೀಲ್ಡರ್ಸ್ನ ದಾಟಿ ಬೌಂಡ್ರಿ ಗಟ್ತಾರೆ, ಎಷ್ಟು ಸ್ಕೋರನ್ನು ಮಾಡ್ತಾರೆ, ಮೊದಲು ಬ್ಯಾಟಿಂಗ್ ಮಾಡುವಂಥ ತಂಡ ಎಷ್ಟು ಸ್ಕೋರ್ ಮಾಡುತ್ತೆ, ಚೇಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾಗಿ ಆಡುತ್ತೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳ್ತಾ ಇದ್ನಲ್ಲ, ನ್ಯೂಜಿಲೆಂಡ್ ಟೀಮನ್ನು ಕಡೆಗಣಿಸುವಂತ ಇಲ್ಲ. ಸೈಫರ್ಟ್ ಮತ್ತು ಫಿನ್ ಅಲೆನ್ ಯಾವ ರೀತಿಯಾಗಿ ಜಸ್ಟ್ 12.5 ಓವರ್ಸಲ್ಲಿ 173 ರನ್ಸನ್ನು, ಅದು ಸೌತ್ ಆಫ್ರಿಕಾ ವಿರುದ್ಧ ಚೇಸ್ ಮಾಡಿದ್ರು. ಇನ್ನೂ ಕೂಡ ನೆನ್ಪಿಟ್ಕೊಳ್ಳೇಬೇಕು, ಆ ರೀತಿಯ 33 ಬಾರಲ್ಲಿ ಸೆಂಚುರಿ ಹೊಡೆದಿದ್ದು ಫಿನ್ ಅಲೆನ್ನು. ಸೊ ಹೀಗಾಗಿ ಭಾರತ ವಿರುದ್ಧ ಅವ್ರದ್ದೇ ಸಪ್ರೇಟ್ ಆದಂಥ ಒಂದು ಗೇಮ್ ಪ್ಲಾನ್ ಇರುತ್ತೆ. ಬಟ್ ಅವರನ್ನು ಎಷ್ಟು ಕ್ಲವರ್ ಆಗಿ ನಾವು ಬೌಲಿಂಗ್ ಮುಖಾಂತರ ಕಟ್ಟಿ ಹಾಕ್ತೀವಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಬಾರಿ ಬೌಲಿಂಗ್ನಲ್ಲಿ ಏನೇನು ಚೇಂಜಸ್ ಆಗ್ಬೋದು, ಎಲ್ಲೊಂದು ಕಡೆ ಅಭಿಷೇಕ್ ಶರ್ಮಾ ಬಿಟ್ಬಿಟ್ಟು ಕುಲ್ದೀಪ್ ಯಾದವ್ ಅವ್ರನ್ನ ಕರ್ಕೊಬೋದು ಅಂತಲೂ ಹೇಳಲಾಗ್ತದೆ, ಇಲ್ಲಾಂದರೆ ವರುಣ್ ಚಕ್ರವರ್ತಿ ಬಿಟ್ಬಿಟ್ಟು ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೋದು ಅಂತ ಹೇಳಲಾಗ್ತದೆ. ಬಟ್ ಫೈನಲ್ 11ನಲ್ಲಿ, ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಮಾಡುವಂಥ ಚಾನ್ಸಸ್ ಅಂತೂ ತುಂಬ ಕಡಿಮೆ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಆಲ್ ದಿ ಬೆಸ್ಟ್ ಇಂಡಿಯಾಗೆ ಹೇಳ್ತಾ, ಗೆದ್ದು ಬರಲಿ ಇಂಡಿಯಾ ಅನ್ನುವಂಥದ್ದನ್ನ ಕೇಳ್ಕೊಳ್ಳೋಣ. ಗೆದ್ದು ಇತಿಹಾಸವನ್ನ ನಿರ್ಮಿಸಲಿ ಭಾರತ. T20 ವರ್ಲ್ಡ್ ಕಪ್ ಹಾಲಿ ಚಾಂಪಿಯನ್ ಆಗಿರುವಂಥ ಭಾರತ ಆ ಪಟ್ಟವನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದೇ ಕೋಟಿ ಕೋಟಿ ಕ್ರಿಕೆಟ್ ಅಭಿಮಾನಿಗಳ ಆಶಯ ಆಗಿದೆ. ಆ ಕನಸುಗಳಾಗಿರುವಂಥದ್ದು, ಆ ಕನಸೆಲ್ಲವೂ ಕೂಡ ನನಸಾಗಲಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.